ಮದುವೆ ಅನ್ನೋದು ಏಳೇಳು ಜನ್ಮದ ಅನುಬಂಧ ಅಂತೀವಿ. ಯಾರನ್ನ ಯಾರು ಮದುವೆ ಆಗಬೇಕು ಅನ್ನೋದನ್ನ ಆ ಭಗವಂತ ಮೊದಲೇ ನಿರ್ಧರಿಸಿರ್ತಾನಂತೆ. ಇಂಥವರಿಗೆ ಇಂಥವ್ರೆ ಜೋಡಿ ಅನ್ನೋದು ಮೊದಲೇ ವಿಧಿ ಬರಹ ಆಗಿರುತ್ತೆ. ಆದರೂ ಮದುವೆ ಬಗ್ಗೆ ಜನ ತಲೆ ಕೆಡಿಸ್ಕೊಳ್ಳೋದು ಅಷ್ಟಿಷ್ಟಲ್ಲ. ಎಲ್ಲವನ್ನ ಹಣೆ ಬರದಂತೆ ಆಗಲಿ ಅನ್ನೋದನ್ನ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ಕಾರಣಕ್ಕೆ ಮದುವೆ ಅಂತ ಬಂದರೆ ಯೋಚನೆ ಮಾಡೋರೆ ಹೆಚ್ಚು ಜನ. ಅಯ್ಯೋ, ವಯಸ್ಸಾಯ್ತು, ಇನ್ನೂ ಹುಡುಗ ಸಿಗ್ಲಿಲ್ಲ, ಒಂದೊಳ್ಳೆ ಹುಡುಗಿ ಮ್ಯಾಚ್ ಆಗಲಿಲ್ಲ ಅಂತ ತುಂಬಾ ಜನ ಕೊರಗ್ತಾ ಇರ್ತಾರೆ. ಇಂಥವ್ರನ್ನ ನಿಮ್ಮ ಸುತ್ತಮುತ್ತಲೇ ಸುಮಾರು ಜನರನ್ನ ನೋಡ್ತಾ ಇರ್ತೀರಿ. ಅದ್ರಲ್ಲೂ ಕೂಡ ಮದುವೆ ಅನ್ನೋ ವಿಚಾರದಲ್ಲಿ ಸಂಬಂಧಿಕರ ಬಾಯಿ ಮುಚ್ಚೋದೇ ಒಂದು ದೊಡ್ಡ ಸವಾಲು. ಹೌದು, ಮದುವೆ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅನ್ಕೋತಿದ್ದೀರಾ? ಅದಕ್ಕೂ ಒಂದು ಕಾರಣ ಇದೆ. ಸೆಲೆಬ್ರಿಟಿಗಳು ಅನ್ಸ್ಕೊಂಡವ್ರು, ಅದರಲ್ಲೂ ಕೂಡ ನಟಿಯರು ಮದುವೆ ಆಗೋದು ಕೂಡ ಇನ್ನೂ ಲೇಟ್ ಆದ್ರೆ ಸಾಕು, ಮದುವೆ ಯಾವಾಗ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿ ಹೋದ್ರು ಅಭಿಮಾನಿಗಳೇ ಇವರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮದುವೆ ಯಾವಾಗ ಆಗ್ತೀರಾ ಅಂತ ಸಾವಿರಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇಂಥದ್ದೊಂದು ಚಿತ್ರ ಹಿಂಸೆಯನ್ನ ನಟಿ ಅನುಪಮಾ ಕೂಡ ಅನುಭವಿಸ್ತಾ ಇದ್ದಾರೆ. ಇವರ ಮದುವೆ ವಿಚಾರ ಇತ್ತೀಚೆಗಷ್ಟೇ ದೊಡ್ಡ ಚರ್ಚೆಯಾಗಿದೆ. ಇದರ ಬಗ್ಗೆ ನಟಿ ಅನುಪಮಾ ಅವರೇ ಮೌನ ಮುರಿದಿದ್ದಾರೆ. ಮದುವೆ ಆಗೋದೇ ಅನುಮಾನ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಮದುವೆನೂ ಬೇಡ, ಮಕ್ಕಳೂ ಬೇಡ, ನನ್ನ ಪ್ರೀತಿ ನಾಯಿನೇ ಸಾಕು, ಅದಿದೆಯಲ್ಲ ಸಾಕು ಅಂದಿದ್ದಾರೆ ನಟಿ ಅನುಪಮಾ ಮದುವೆ ಬಗ್ಗೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ? ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಇಲ್ಲೊಂದು ವಿಷಯನ ಹೇಳಲೇಬೇಕು. ನಟಿ ಅನುಪಮಾ ಮದುವೆ ಬಗ್ಗೆ ಹೇಳೋದಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಿಯರ್ ಮಾಡಿಬಿಡ್ತೀವಿ. ಮದುವೆ ವಿಚಾರದಲ್ಲಿ ಗಂಡ್ಮಕ್ಳಿಗೊಂದು ನ್ಯಾಯ, ಹೆಣ್ಮಕ್ಳಿಗೊಂದು ನ್ಯಾಯ. ಅದರಲ್ಲೂ ಕೂಡ 40 ವರ್ಷ ದಾಟಿದ್ರು ಗಂಡ್ಮಕ್ಳು ಅನ್ನೋರು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಅದೇ ಹೆಣ್ಮಕ್ಳಿಗೆ 30 ಹತ್ರ ಬಂದ್ರೆ ಸಾಕು, 10 ಪ್ರಶ್ನೆಗಳನ್ನ ಮಾಡೋದಕ್ಕೆ, 10 ಮಾತನ್ನ ಆಡೋದಕ್ಕೆ ಶುರು ಮಾಡ್ತಾರೆ. ಇವರಿಗೆ ಗಂಡೇ ಸಿಗ್ಲಿಲ್ಲ, ಮದುವೆನೇ ಆಗ್ಲಿಲ್ವಂತೆ ಅನ್ನುವಂತಹ ಊಹಾಪೋಹ ಪುಕಾರನ್ನ ಹಬ್ಬಿಸ್ಬಿಡ್ತಾರೆ. ಆದ್ರೆ ನಟರ ವಿಷಯದಲ್ಲಿ ಆಗಲ್ಲ. ಅವರು ಮದುವೆ ಆಗೋವರೆಗೂ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗೇ ಇರ್ತಾರೆ. ಈ ಮನಸ್ಥಿತಿ ಬದಲಾಗಬೇಕು. ಆಗ ಮಾತ್ರ ಸಮಾನತೆ ಕಾಣೋದಕ್ಕೆ ಸಾಧ್ಯ. ಸ್ನೇಹಿತರೆ, ನಟಿ ಅನುಪಮಾ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಹಾಗೇನೆ ಕಷ್ಟಗಳನ್ನ ಮೆಟ್ಟಿ ನಿಂತು ಬಂದಿರುವಂತಹ ಹೆಣ್ಣು ಮಗಳು. ಜೀವನದ ಉದ್ದಕ್ಕೂ ಬರೀ ಸವಾಲುಗಳನ್ನೇ ಎದುರಿಸಿದವರು. ಜೀವನದಲ್ಲಿ ಒಂದೊಂದು ಹೆಜ್ಜೆ ಇಡೋದಕ್ಕೂ 10 ಬಾರಿ ಯೋಚಿಸಿದವರು. ಯಾಕಂದ್ರೆ ಜೀವನ ಅನ್ನೋದು ಅಷ್ಟೊಂದು ಪಾಠ ಕಲಿಸಿದೆ ಇವರಿಗೆ. ಅದೇ ಕಾರಣಕ್ಕೆ ಮದುವೆ ವಿಚಾರದಲ್ಲೂ ಕೂಡ ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇರೋದು. ಆದ್ರೆ ಆಗ್ಲಿ, ಇಲ್ಲಾಂದ್ರೆ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇರೋದು. ಇಷ್ಟು ದಿನ ಅನುಪಮಾ ನಿಮ್ಮ ಮದುವೆ ಯಾವಾಗ ಅಂತ ಫ್ಯಾನ್ಸ್ಗಳು ಪದೇ ಪದೇ ಕಮೆಂಟ್ ಮಾಡ್ತಾ ಇದ್ರು. ಹೀಗೆ ಕಮೆಂಟ್ ಮಾಡ್ತಾ ಇದ್ದವರಿಗೆ ನಟಿ ಅನುಪಮಾ ಅವರೇ ಉತ್ತರ ಕೊಟ್ಟಿದ್ದಾರೆ. ಮದುವೆ ಆಗೋ ವಯಸ್ಸಾಗ್ತಾ ಇದೆ ಅಂತ ಸುಮಾರು ಜನ ಹೇಳ್ತಾನೆ ಇದ್ದಾರೆ. ಆದ್ರೆ ಮದುವೆ ಆದ್ರೆ ವಯಸ್ಸಾಗುತ್ತಾ ಅಥವಾ ವಯಸ್ಸು ಕಡಿಮೆ ಆಗುತ್ತಾ ಅಂತ ಇವರನ್ನ ಅನುಪಮಾ ಅವರೇ ಉಲ್ಟಾ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ಮದುವೆ ಅನ್ನೋದು ನನ್ನ ವೈಯಕ್ತಿಕ ನಿರ್ಧಾರ. ಕೆಲಸದ ವಿಚಾರದಲ್ಲಿ ಬೈಯುವ ಹೊಗಳುವ ಅಧಿಕಾರ ಎಲ್ರಿಗೂ ಇದೆ, ಆದರೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ಅಲ್ಲ. ಆದರೆ ಆಗೋದು ಇಲ್ಲ ಅಂದ್ರೆ ಬಿಡೋದು, ಅದು ನನ್ನ ಪರ್ಸನಲ್ ಆಯ್ಕೆ. ನನ್ನ ಮನೆಯಲ್ಲಿ ಈ ಬಗ್ಗೆ ಒತ್ತಾಯ ಮಾಡ್ತಾ ಇಲ್ಲ. ಯಾಕಂದ್ರೆ ಮದುವೆ ಆದ್ಮೇಲೆ ಜೀವನ ಹೇಗಿರ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಅದರಂತೆ ನನ್ನ ಜೀವನದಲ್ಲಿ ಆಗ್ಬೇಕು ಅಂದಿದ್ದಾರೆ. ನಟಿ ಅನುಪಮಾ ಅವರ ಮಾತು ಇಷ್ಟಕ್ಕೆ ನಿಂತಿಲ್ಲ. ನಾನು ಮದುವೆ ಆಗ್ತಾ ಇದ್ದಂತೆ ಇಂಡಸ್ಟ್ರಿ ಬಿಡಬೇಕು, ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡಬೇಕು, ಮನೆ ಮಕ್ಕಳು ಸಂಸಾರ ಅಂತ ಇರಬೇಕು ಅನ್ನೋದು ಅನುಪಮಾ ಅವರ ಕನಸು. ಆದ್ರೆ ಪಾರ್ಟ್ನರ್ ಯಾರು ಸಿಕ್ಕಿಲ್ಲ. ನಾನು ಸಾಕಿರುವ ನಾಯಿಯನ್ನೇ ಮಗನಂತೆ ಪ್ರೀತಿ ಮಾಡ್ತೀನಿ. ಮದುವೆ ಆದ್ರೆ ಆಗ್ಲಿ, ಬಿಟ್ರೆ ಬಿಡ್ಲಿ, ನನ್ನ ತಾಯಿಯಿಂದ ಜೀವನ ಮಾಡೋದು ಹೇಗೆ ಅನ್ನೋದನ್ನ ಕಲ್ತಿದ್ದೀನಿ. ಮಗನ ಪ್ರೀತಿಯನ್ನ ನಾನು ಸಾಕಿರೋ ನಾಯಿಯೇ ಕೊಡ್ತಾ ಇದೆ. ನಾನು ಸಾಕಿರೋ ನಾಯಿಯನ್ನೇ ನನ್ನ ಮಗ ಅಂತ ಕೂಡ ಅಂದ್ಕೊಂಡಿದ್ದೀನಿ ಅಂದಿದ್ದಾರೆ. ಸ್ನೇಹಿತರೆ, ನಟಿ ಅನುಪಮಾ ಅವರ ಮಾತುಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅನುಪಮಾ ಈ ಕಡೆ ಮದುವೆ ಬೇಡ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. ಆದ್ರೆ ಆ ಕಡೆ ಅನುಪಮಾ ಅವರ ತಂಗಿ ಮದುವೆಗೆ ತುದಿಗಾಲಲ್ಲಿ ನಿಂತಂತೆ ಕಾಣ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ತಾನು
ಪ್ರೀತಿ ಮಾಡುವ ಹುಡುಗನ ಫೋಟೋ ಹಾಕಿ ನೂರಾರು ಫೋಟೋವನ್ನ ಹಾಕಿ ದಿನಕ್ಕೊಂದು ಕ್ಯಾಪ್ಷನ್ ಅನ್ನ ಬರೆದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ಕೋತಾ ಇದ್ದಾರೆ. ಬದುಕಿದ್ರೆ ನಿನ್ ಜೊತೆನೆ ಅಂತ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಅಕ್ಕ ಈ ಕಡೆ ಮದುವೆನೇ ಬೇಡ ಅಂತಿದ್ದಾರೆ. ಆದ್ರೆ ತಂಗಿ ಅಕ್ಕನಿಗಿಂತ ಮೊದಲೇ ಮದುವೆಗೆ ರೆಡಿಯಾಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.